ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸರ್ಕಾರದ ರೈತ ವಿರೋಧಿ ಧೋರಣೆಗೆ ಬಿಜೆಪಿ ವಿರೋಧ. ನವೆಂಬರ್ 27-28ರಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ. ಡಿಸೆಂಬರ್ 2ರಂದು ರಾಜ್ಯವ್ಯಾಪಿ ಬೃಹತ್ ಪ್ರತಿಭಟನೆ. ಮಾಹಿತಿ ಹಂಚಿಕೊಂಡ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ. ಐತಿಹಾಸಿಕ ಚನ್ನಕೇಶವ ದೇಗುಲದ ಬಳಿ ಅಶುಚಿತ್ವ, ಭಕ್ತರ ನಿರ್ಲಕ್ಷ್ಯದ ನಡೆಗೆ ಸಾರ್ವಜನಿಕರ ಆಕ್ರೋಶ, ಆಡಳಿತದ ಮೌನಕ್ಕೆ ಪ್ರವಾಸಿಗರ ಅಸಮಾಧಾನ. ಕ್ರೀಡಾ ಕ್ಷೇತ್ರದಲ್ಲಿ ಹಾಸನಕ್ಕೆ ಹೊಸ ಗರಿಮೆ. ನೂತನ ಎನ್ಸಿಸಿ ಶೂಟಿಂಗ್ ರೇಂಜ್ ಉದ್ಘಾಟನೆ. ಅಂತಾರಾಷ್ಟ್ರೀಯ ಶೂಟರ್ಗಳ ರೂಪಿಸಲು ಮಹತ್ವದ ಹೆಜ್ಜೆ. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ನವೆಂಬರ್ 27 ಮತ್ತು 28ರಂದು ಜಿಲ್ಲೆಯ ಬಿಜೆಪಿ ಮಂಡಲ ಮಟ್ಟದಲ್ಲಿ ಪ್ರತಿಭಟನೆಗಳು ಆರಂಭವಾಗಲಿದ್ದು, ಡಿಸೆಂಬರ್ 2ರಂದು ರಾಜ್ಯದ ಎಲ್ಲ ಮಂಡಲಗಳು, ತಾಲೂಕು ಕೇಂದ್ರಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 27 ಮತ್ತು 28ರಂದು ಜಿಲ್ಲೆಯ ಬಿಜೆಪಿ ಮಂಡಲದ ಮಟ್ಟದಲ್ಲಿ ಪ್ರತಿಭಟನೆಗಳು ಆರಂಭವಾಗಲಿದ್ದು, ಡಿಸೆಂಬರ್ 2ರಂದು ಜಿಲ್ಲೆಯ ಎಲ್ಲ ಪ್ರಮುಖ ಕೇಂದ್ರಗಳಲ್ಲಿ ಸಮಗ್ರವಾಗಿ ಹೋರಾಟ ನಡೆಸಲಾಗುತ್ತದೆ. ಬೆಳಗಾವಿ ವಿಧಾನಮಂಡಲ ಅಧಿವೇಶನ ಡಿಸೆಂಬರ್ 8ರಿಂದ ಆರಂಭವಾಗುತ್ತಿರುವ ಹಿನ್ನೆಲೆ ರೈತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಉದ್ದೇಶದಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಕೈಗೊಳ್ಳುವ ಪ್ರಶ್ನೆಯನ್ನ ಪಕ್ಷದ ರೈತ ಘಟಕ ಚರ್ಚೆ ಮಾಡುತ್ತಿದೆ ಎಂದರು. ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಲಕ್ಷಾಂತರ ಎಕರೆ ಕೃಷಿ ಭೂಮಿ ಹಾನಿಗೆ ಒಳಗಾಗಿದ್ದು, ಹಲವು ಬಾರಿ ಮನವಿ ಮಾಡಿದ್ರೂ ಪರಿಹಾರ ವಿತರಣೆಯಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಸಿದ್ದೇಶ್ ನಾಗೇಂದ್ರ ಆರೋಪಿಸಿದರು. ಹಾಸನ ಜಿಲ್ಲೆಯಲ್ಲೂ ಬಿಳಿ ಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆ ಹಾನಿಯಾಗಿದ್ರೂ ಪರಿಹಾರ ವಿತರಣೆ ವಿಳಂಬವಾಗುತ್ತಿದೆ ಎಂದ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ಬೆಂಬಲ ದರ ಹೆಚ್ಚಳಕ್ಕಾಗಿ ಹೋರಾಟ ಮಾಡಿದ್ರೂ ಸಮರ್ಪಕ ದರ ನಿಗದಿಯಲ್ಲಿ ಸರ್ಕಾರ ವಿಫಲವಾಗಿದೆ. ಇದಕ್ಕೂ ವಿರೋಧವಾಗಿ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ಡಿಸೆಂಬರ್ 2ರ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಿದ್ದು, ಜಿಲ್ಲೆಯ ವಿವಿಧ ರೈತ ಸಂಘಟನೆಗಳು ಸಹ ಕರೆಯೊಡ್ಡಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸುವಂತೆ ಕೋರಿದರು. ಸಭೆಯಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರಿಗೆ ಯಾವುದೇ ನೇರ ನೆರವು ನೀಡಿಲ್ಲ ಎಂದು ಟೀಕಿಸಿದರು. ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ವಾರ್ಷಿಕ 4,000 ಪ್ರೋತ್ಸಾಹ ಧನ ನೀಡಲಾಗುತ್ತಿತ್ತು. ಆದರೆ ಈಗ ಅದು ಸ್ಥಗಿತಗೊಂಡಿದೆ ಎಂದರು. ಭಾಗ್ಯ ಯೋಜನೆಗಳ ರಾಜಕಾರಣ ಮಾಡುತ್ತಿರುವ ಸರ್ಕಾರ ರೈತಪರ ನೀತಿಗಳನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ಬಿಎಚ್ ನಾರಾಯಣಗೌಡ ಮತ್ತು ಮೀಡಿಯಾ ವಿಭಾಗದ ನಾಗೇಶ್ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. 25 ಲಕ್ಷ ಕೋಟಿ ಹಣವನ್ನ ದೇಶದ ರೈತರ ಪರಿಹಾರ ರೂಪದಲ್ಲಿ ಅವರ ಅಕೌಂಟ್ಗೆ ಆಗ್ತಾ ಇರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಕೃಷಿ ಮೂಲಸೌಕರ್ಯ ಅಭಿವೃದ್ಧಿಗೆ 1 ಲಕ್ಷ ಕೋಟಿ ಹಣವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ರಸಗೊಬ್ಬರಕ್ಕೆ ನೀಡತಕ್ಕಂಥ ಪ್ರೋತ್ಸಾಹ ಧನವನ್ನ, ಅಂದ್ರೆ ಯೂರಿಯಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 2,460 ರೂಪಾಯಿ ಇರ್ತಕ್ಕಂಥ ಇದಕ್ಕೆ 2,100 ಪ್ರೋತ್ಸಾಹ ಧನ 2,183 ರೂಪಾಯಿನ ಕೊಡ್ತಿರ್ತಕ್ಕಂಥದ್ದು. DAP ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 4,073 ರೂಪಾಯಿ ಇದೆ. ಪ್ರೋತ್ಸಾಹ ಧನವನ್ನ 2,501 ರೂಪಾಯಿನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀರಿ. ಅದೇ ರೀತಿಯಲ್ಲಿ ಮೆಗಾ ಫುಡ್ ಪಾರ್ಕ್ 2014ರಲ್ಲಿ 3 ಇದ್ದಿದ್ದು, ಇವತ್ತು 2025ರಲ್ಲಿ 24 ಫುಡ್ ಪಾರ್ಕ್ ಇರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರ ಸಮಸ್ಯೆ ಕಳೆದ 2.5 ವರ್ಷಗಳಲ್ಲಿ ರಾಜ್ಯಾದ್ಯಂತ ಏನು ಈಗ ರೈತರಿಗಾಗಿರ್ತಕ್ಕಂಥ ಸಂಕಷ್ಟ, ಮೊನ್ನೆ ಕೆಲವಷ್ಟೇ ದಿನಗಳ ಹಿಂದೆ ತಾವೆಲ್ಲ ನೋಡಿದಕ್ಕಂಥದ್ದಂಗೆ ಕಬ್ಬಿಗೆ ಒಂದು ದೊಡ್ಡ ಹೋರಾಟ ರಾಜ್ಯಾದ್ಯಂತ ನಡೀತು, ವಿಶೇಷವಾಗಿ ಬೆಳಗಾವಿಯನ್ನು ಕೇಂದ್ರಗೊಳಿಸಿ. ಅದಾದ ನಂತರ ರಾಜ್ಯ ಸರ್ಕಾರ ಒಂದು 7-8 ದಿವಸದ ನಂತರ ಬೆಂಬಲ ಬೆಲೆಗೆ ಒಂದು ಹಂತಕ್ಕೆ ತೀರ್ಮಾನ ಭಾಳ ಕಷ್ಟಪಟ್ಟು ಬಂದಿದ್ದಂಥದ್ದು. ಮುಂದುವರೆದ ಭಾಗವಾಗಿ ಮೆಕ್ಕೆಜೋಳಕ್ಕೂ ಇದೇ ಥರ ಹೋರಾಟ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಈಗ ಎಲ್ಲ ಇಂಡಸ್ಟ್ರಿಗಳಿಗೆ, ಗ್ರೇನ್ ಬೇಸ್ಡ್ ಇಂಡಸ್ಟ್ರಿಗಳಿಗೆ ಒಪ್ಪಂದ ಮಾಡಿಕೊಂಡು ನೀವೊಂದು ಬೆಲೆಯಲ್ಲಿ ಖರೀದಿಸ್ಬೋದು ಅಂಥೇಳಿ ಒಂದು ಯೋಜನೆಯನ್ನು ಇವಾಗ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು. ಆದರೆ ರೈತರಿಗೆ ಬೇಲೂರು ಪ್ರಸಿದ್ಧ ಚನ್ನಕೇಶವ ದೇಗುಲದ ಬಲಭಾಗದಲ್ಲಿ ಪ್ರತಿದಿನ ಅಯ್ಯಪ್ಪ ಸ್ವಾಮಿ ಭಕ್ತರು ಅಡುಗೆ ಮಾಡಿ ಪ್ರಸಾದವನ್ನು ವಿತರಿಸುತ್ತಿರುವುದು ಕಂಡುಬರುತ್ತಿದೆ. ಆದರೆ ಪ್ರಸಾದ ನಂತರ ಉಳಿಯುವ ಆಹಾರ ಪದಾರ್ಥಗಳನ್ನು ದೇಗುಲದ ಪಕ್ಕದಲ್ಲೇ ಎಸೆಯುವ ಮನಸ್ಥಿತಿ ಪರಿಸರ ಅಶುಚಿತ್ವಕ್ಕೆ ಕಾರಣವಾಗುತ್ತಿದೆ. ದೇಗುಲದ ಪವಿತ್ರ ವಾತಾವರಣ ಇಲ್ಲಿ ಗಲೀಜಾಗುತ್ತಿದ್ದು ಸ್ಥಳೀಯರು ಅಸಹನೆ ವ್ಯಕ್ತಪಡಿಸಿದ್ದಾರೆ. ಪ್ರಸಾದದ ಪ್ಯಾಕೆಟ್ಗಳು, ಇಡ್ಲಿ, ಅನ್ನದ ಅವಶೇಷಗಳು, ಪ್ಲಾಸ್ಟಿಕ್ ತಟ್ಟೆಗಳು ರಸ್ತೆ ಬದಿಯಲ್ಲಿ ಕೊಟ್ಟಿಗೆಯಂತೆ ಕಟ್ಟಿಹಾಕಿದ ಸ್ಥಿತಿ ಕಂಡುಬರುತ್ತಿದೆ.
ದೇವಾಲಯಕ್ಕೆ ಬರುತ್ತಿರುವ ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಇದು ಕೆಟ್ಟ ಅನುಭವವನ್ನು ನೀಡುತ್ತಿದ್ದು ದೇಗುಲದ ಗೌರವಕ್ಕೂ ಧಕ್ಕೆಯಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ದೇಗುಲದ ಆಡಳಿತ ಅಧಿಕಾರಿಗಳು ಇದುವರೆಗೂ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಪ್ರಸಾದ ಮಾಡೋದು ಒಳ್ಳೆಯದು, ಆದರೆ ಉಳಿದ ಆಹಾರವನ್ನ ದೇಗುಲದ ಪಕ್ಕದಲ್ಲಿ ಎಸೆಯುವುದು ಸರಿಯಲ್ಲ. ಆಡಳಿತ ಇದನ್ನು ಗಮನಿಸದೇ ಇರುವುದು ವಿಷಾದನೀಯ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ಕುಮಾರ್ ನಾಯಕ್, ಆಟೋ ಚಾಲಕರಾದ ಕುಮಾರಸ್ವಾಮಿ, ತ್ರಿಮೂರ್ತಿ, ಶ್ರೀನಿವಾಸ್, ಪ್ರಸಾದ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಅದರ ಸ್ವಚ್ಛತೆಯ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಬೇಕು. ದೇಗುಲದ ಪವಿತ್ರತೆಯನ್ನ ಕಾಪಾಡೋದು ಭಕ್ತರೇ ಆದರೂ ಆಡಳಿತ ಇದನ್ನ ಗಮನಿಸದೆ ಮೌನ ವಹಿಸಿರೋದು ನಿರ್ಲಕ್ಷ್ಯತನಕ್ಕೆ ಹಿಡಿದ ಕೈಗನ್ನಡಿ. ಇದರ ಜೊತೆಗೆ ಆಡಳಿತದ ಸಂಪೂರ್ಣ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ದೇಗುಲದ ಆಡಳಿತ ಅಧಿಕಾರಿಗಳಿಗೆ ಹಲವು ಬಾರಿ ಸಾರ್ವಜನಿಕರು ದೂರು ನೀಡಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಪ್ರಸಾದ ಮಾಡಿಕೊಳ್ಳಲು ನಿಗದಿತ ಸ್ಥಳವಿಲ್ಲ, ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಇಲ್ಲ, ಸೂಚನಾ ಫಲಕಗಳ ಕೊರತೆ ಬೇರೆ. ಈ ಎಲ್ಲವೂ ದೇಗುಲದ ಆಡಳಿತದ ಜವಾಬ್ದಾರಿ ಇಲ್ಲದ ನಡವಳಿಕೆಯನ್ನು ತೋರಿಸುತ್ತಿವೆ ಎಂದರು. ಚೆನ್ನಕೇಶವ ದೇವಸ್ಥಾನವನ್ನ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಸಿದ ಹಿನ್ನೆಲೆ ಈ ಸಂದರ್ಭದಲ್ಲಿ ದೇಗುಲದ ಪಕ್ಕದಲ್ಲಿ ಸ್ವಚ್ಛತೆ ಇಲ್ಲ, ಪ್ರವಾಸೋದ್ಯಮಕ್ಕೂ ದೊಡ್ಡ ಹೊಡೆತವಾಗಿದೆ. ಇಷ್ಟು ಪ್ರಸಿದ್ಧ ದೇವಸ್ಥಾನದ ಬಳಿ ಇಷ್ಟು ಗಲೀಜಾಗಿರೋದು ನಾಚಿಕೆ ಎಂದು ಪ್ರವಾಸಿಗರು ಹೇಳಿದರು. ಪರಿಸರ ಸಂರಕ್ಷಣೆ, ದೇಗುಲದ ಪರಿಶುದ್ಧತೆ ಮತ್ತು ಭಕ್ತರ ಹೊಣೆಗಾರಿಕೆಯನ್ನು ನೆನಪಿಸಿ ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಹಿಡಿಯಲು ಸಾರ್ವಜನಿಕರು ಮತ್ತು ಸ್ಥಳೀಯ ಆಡಳಿತ ಮಂಡಳಿ ಅಧಿಕಾರಿಗಳು ಮುಂದಾಗಬೇಕು. ಅಧಿಕಾರಿಗಳನ್ನ ಕೇಳಿದ್ರೆ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಒಬ್ಬರ ಮೇಲೊಬ್ಬರು ಜವಾಬ್ದಾರಿ ವಹಿಸಿ ನುಣುಚಿಕೊಳ್ತಾರೆ. ದೇಗುಲದ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವುದು ಎಲ್ಲರ ಜವಾಬ್ದಾರಿಯೇ ಹೊರತು ಆಡಳಿತದವರೆಂದು ಮಾತ್ರ ಅಲ್ಲ ಎಂಬುದಂತೂ ನಿಜ. HCN ನ್ಯೂಸ್, ಬೇಲೂರು. ಇದು ಬೇಲೂರು ಪ್ರವಾಸಿ ತಾಣ. ಇದು ಈಗ ಅಯ್ಯಪ್ಪ ಸ್ವಾಮಿ ಸೀಸನ್ ಆದ್ರಿಂದ ಅಯ್ಯಪ್ಪ ಸ್ವಾಮಿಗಳು ಮಾಲಾಧಾರಿಗಳು ಬಂದು ತುಂಬಾ ಗಲೀಜು ಮಾಡ್ತಾ ಇದ್ದಾರೆ ದೇವಸ್ಥಾನ ಸುತ್ತಲೂ. ನಮಗಂತೂ ಇಲ್ಲಿ ದಿನ ಹೇಳಿ ನಾವೇ ಜಗಳ ಆಡಂಗಾಗ್ತಿದೆ. ದೇವಸ್ಥಾನದ ವತಿಯಿಂದ ಯಾವುದೇ ತರದ ಕ್ರಮಗಳನ್ನೂ ಇಲ್ಲಿ ತಗೊಂತಾ ಇಲ್ಲ. ಹಿಂದ್ಗಡೆ ನೋಡೋದು, ದೇವಸ್ಥಾನ ಹಿಂಭಾಗದಲ್ಲಿ ನೋಡಿದ್ರೆ ಅಡುಗೆ ಮಾಡೋದು, ಇದು ಮಾಡೋದು, ಅಲ್ಲೇ ಗಲೀಜು ಮಾಡೋದು, ಅಲ್ಲೇ ಚೆಲ್ಲೋಗೋದು. ಈ ಕಡೆ ಅಕ್ಕಪಕ್ಕದ ಬೀದಿ ಮನೆಗಳ ಹತ್ರ ಬಂದು ಟಾಯ್ಲೆಟ್ ಗಲೀಜು ಮಾಡೋದು, ರಿಸರ್ಚ್ ಮಾಡೋದು, ಬರೀ ಈ ಥರದ್ದೆಲ್ಲ ಮಾಡ್ತಾರೆ. ದೇವಸ್ಥಾನದ ವತಿಯಿಂದ ಅವ್ರಿಗೆ ಏನು ಒಂದು ಹೇಳಕ್ಕೊಬ್ರು ಇಲ್ಲ, ಒಬ್ರು ಕೇಳೋರು ಇಲ್ಲ. ಅದಕ್ಕೆ ದೇವಸ್ಥಾನದ ವತಿಯಿಂದ ಅದಕ್ಕೆ ಗಮನ ಹರಿಸೋಕ್ಕೆ ಪೇಶ್ಕಾರಿಗೆ ಹೇಳಿ ಇದು ಮಾಡಿದ್ದೀವಿ. ಪೇಶ್ಕಾರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಬಂದರೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಿಲ್ಲಿಸ್ಬಿಡ್ತಾರೆ. ಸಿಕ್ಕಾಪಟ್ಟೆ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ಇತ್ತು, ಪಾರ್ಕಿಂಗ್ ಅಲ್ಲಿ ನಿಲ್ಸಲ್ಲ, ಎಲ್ಲ ಮನೆ ನಿಲ್ಲಿಸ್ತಾ ಇದ್ದಾರೆ. ದುಡ್ಡು ಇಸ್ಕೊಂಡು ಇಲ್ಲೇ ಕಳಿಸ್ಬಿಡ್ತಾರೆ. ಎಲ್ಲ ಇಲ್ಲ ನಿಲ್ಲಿಸ್ಕೊಳ್ಳಿ, ಅವ್ರಿಗೆ ಬೇಕು. ದುಡ್ಡು ಇಸ್ಕೊಳ್ಳೋದು ಮಾಡೋದು ರೋಡ್ಗೆ ನಿಲ್ಲಿಸ್ಕೊಂತಾರೆ. ಶನಿವಾರ ಭಾನುವಾರ ಅಂತೂ ಸಾಮಾನ್ಯ ಜನಗಳು ತಿರುಗಾಡಕ್ಕೆ ಆಗಲ್ಲ. ಅದರಲ್ಲೂ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯ ಕ್ರೀಡಾ ವಲಯಕ್ಕೆ ಹೊಸ ಚೈತನ್ಯ ತುಂಬುವ ನೂತನ ಶೂಟಿಂಗ್ ರೇಂಜ್ ಅನ್ನು 15 ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಶಾಖೆಯ ಮೂಲಕ ಭವ್ಯವಾಗಿ ಉದ್ಘಾಟಿಸಲಾಯಿತು. ಮೈಸೂರಿನ ಎನ್ಸಿಸಿ ಗ್ರೂಪ್ ಕಮಾಂಡರ್ ಕರ್ನಲ್ ರೋಹಿತ್ ಠಾಕೂರ್ ಹಾಗೂ ಎನ್ಸಿಸಿ ಬೆಟಾಲಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲೆಫ್ಟಿನೆಂಟ್ ಕರ್ನಲ್ ಹಿತೇಶ್ ಕಲಾ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಲ್ ರೋಹಿತ್ ಠಾಕೂರ್ ಅವರು, ಈ ಶೂಟಿಂಗ್ ರೇಂಜ್ ನಿರ್ಮಾಣ ನಮ್ಮ ಬಹುಕಾಲದ ಕನಸನ್ನ ಸಾಕಾರಪಡಿಸಿದೆ. ಭವಿಷ್ಯದಲ್ಲಿ ಅಂತಾರಾಷ್ಟೀಯ ಪದಕ ಗೆಲ್ಲುವ ಶೂಟರ್ಗಳನ್ನು ತಯಾರಿಸಲು ಇದು ಭದ್ರ ಬುನಾದಿ ಹಾಕುತ್ತದೆ ಎಂದು ಅಭಿಪ್ರಾಯಪಟ್ಟರು. ನಾಗರಿಕ ಸೈನಿಕ ಸಹಯೋಗದ ಮೂಲಕ ಈ ಯೋಜನೆ ಯಶಸ್ವಿಯಾಗಿ ಬೆಳಕಿಗೆ ಬಂದಿದೆ ಎಂದು ಅವರು ಶ್ಲಾಘಿಸಿದರು. ರೇಂಜ್ನಲ್ಲಿ ಲಭ್ಯವಿರುವ ಮೂಲ ಸೌಕರ್ಯಗಳನ್ನು ಬಳಸಿಕೊಂಡು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಆಸಕ್ತ ಶೂಟರ್ಗಳಿಗೆ ತಜ್ಞ ತರಬೇತುದಾರರ ಮಾರ್ಗದರ್ಶನದಲ್ಲಿ ಪ್ರಗತಿಪರ ತರಬೇತಿ ನೀಡಲಾಗುತ್ತದೆ. ಯುವ ಪ್ರತಿಭೆಗಳು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಸ್ಪರ್ಧೆಗೆ ಸಿದ್ದರಾಗುವಂತೆ ಸಮಗ್ರ ತರಬೇತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕಮಾಂಡಿಂಗ್ ಆಫೀಸರ್ ಮಂದೀಪ್, ಎಒ ಶಂಕರ್, ಮೈಸೂರು ಸ್ಪೋರ್ಟ್ಸ್ ಶೂಟಿಂಗ್ ಅಕಾಡೆಮಿ ಅಧ್ಯಕ್ಷ ಡಾ ಮಹೇಶ್ ಹಾಗೂ ಕಾರ್ಯದರ್ಶಿ ವಿವೇಕ್ ಹೆಚ್ಎಸ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಈ ರೇಂಜ್ ಸೇನಾ ಮತ್ತು ಕ್ರೀಡಾ ಸಮುದಾಯಗಳ ಜಂಟಿ ಪ್ರಯತ್ನಕ್ಕೆ ಚಿರಸ್ಥಾಯಿಯಾಗಿದ್ದನ್ನ ಅತಿಥಿಗಳು ಸಂತೋಷ ವ್ಯಕ್ತಪಡಿಸಿದರು. HCN ನ್ಯೂಸ್, ಹಾಸನ್. And especially to Hassan. Today, through vision of Colonel Mandeep Singh Sekho and Mysuru Firing Academy, a dream has come true. Maybe I was speaking to the cadets, NCC cadets, maybe 5 years from hence we'll be producing medalists at the international level also. Opening of this academy is truly a motivation for civil military fusion. We had space, we had the infrastructure, but we wanted coaches to come to us. So today that
thing has come alive. And it will be the facility not only for Hassan, it will be for Chikmagalur also. And for NCC cadets, I would, through my message to the NCC cadets, I would encourage them to make the best use of it. God bless Karnataka, God bless India. Thank you. I am Kal Rohit Thakur. I am the Group Commander, Mysore. ಕರ್ನಾಟಕ ರಾಜ್ಯ ಸ್ಪಂದನ ಸಿರಿವೇದಿಕೆ ವತಿಯಿಂದ ಬೇಲೂರಿನಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕವಿಗೋಷ್ಠಿ ನಡೆಸಲಾಯಿತು. ಪ್ರಸ್ತುತ ದಿನಗಳಲ್ಲಿ ಸರ್ಕಾರ ಖಾಸಗಿ ಶಾಲೆಗಳ ಹಾವಳಿಯಿಂದ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಿರುವುದು ನಿಜಕ್ಕೂ ವಿಷಾದಕರವಾಗಿದೆ. ಕನ್ನಡ ಕೇವಲ ಭಾಷೆಯಲ್ಲ, ಕನ್ನಡ ನಮ್ಮ ಸಂಸ್ಕೃತಿ, ಸಾಂಸ್ಕೃತಿಕ ಹಿರಿಮೆ ಹಾಗೂ ಬದುಕು ಎಂದು ಕರ್ನಾಟಕ ರಾಜ್ಯ ಸ್ಪಂದನ ಸಿರಿವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ ಕಲಾವತಿ ಮಧುಸೂದನ್ ತಿಳಿಸಿದರು. ಬೇಲೂರು ಪಟ್ಟಣದ ಚನ್ನಕೇಶ್ವರ ಸ್ವಾಮಿ ದೇಗುಲದ ಹಿಂಭಾಗದ ಶ್ರೀ ವೈಷ್ಣವ ಗೋಷ್ಠಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿವೇದಿಕೆ ಬೇಲೂರು ತಾಲೂಕು ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಕವಿಗೋಷ್ಠಿ 2025 ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ವರ್ಷದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆ ಇರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ರಾಜ್ಯ ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ. ಕಡಿಮೆ ದಾಖಲಾತಿ ಇರುವ ಶಾಲೆಗಳನ್ನು ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಸಂಯೋಜನೆಗೊಳಿಸಲು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಸುತ್ತೋಲೆಯಲ್ಲಿ ವಿಲೀನ ಎಂಬ ಪದ ಬಳಸದೆ ಸಂಯೋಜನೆ ಎಂಬ ಪದ ಬಳಸಲಾಗಿದೆ ಎಂದ ಅವರು, ಕೇವಲ ದಾಖಲಾತಿಯನ್ನು ಪರಿಗಣಿಸಿ ಸರ್ಕಾರ ಸರ್ಕಾರಿ ಕನ್ನಡ ಶಾಲೆ ಮುಚ್ಚುವ ಕ್ರಮ ಮುಂದಿನ ದಿನದಂದು ಕನ್ನಡ ಭಾಷೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಈ ಬಗ್ಗೆ ಸರ್ಕಾರ ಇಂತಹ ಕ್ರಮ ಕೈಗೊಳ್ಳುವ ಮೊದಲು ಕನ್ನಡ ಪರ ಸಂಘಟನೆಗಳ ಮತ್ತು ಕನ್ನಡಕ್ಕಾಗಿ ಕೆಲಸ ಮಾಡುತ್ತಿರುವ ಸಂಘ ಸಂಸ್ಥೆಗಳ ಅಭಿಪ್ರಾಯ ಪಡೆಯಬೇಕಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿವೇದಿಕೆ ಕನ್ನಡವನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ಉಳಿಸುವ ಹಿನ್ನೆಲೆ ಅವಿರತ ಕೆಲಸ ಮಾಡುತ್ತಾ ಬಂದಿದೆ ಎಂದರು. ಹಾಸನ ಜಿಲ್ಲಾ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿವೇದಿಕೆ ಅಧ್ಯಕ್ಷೆ ಎಂ ಆಶಾಕಿರಣ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕನ್ನಡತನ ಕೇವಲ ನವೆಂಬರ್ಗೆ ಮಾತ್ರ ಸೀಮಿತವಾಗುತ್ತಾ ಬಂದಿದೆ. ಇದಕ್ಕೆ ಕಾರಣ ನಮ್ಮಲ್ಲಿ ಭಾಷಾಭಿಮಾನದ ಕೊರತೆ ಎದ್ದು ಕಾಣುತ್ತಿದೆ. ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ಕನ್ನಡತನದ ಹಿರಿಮೆ ಗರಿಮೆ ಕಾಪಾಡುವಲ್ಲಿ ಪೂರಕವಾಗಿದೆ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಅಗಾಧ ಐತಿಹಾಸಿಕ ನೆಲೆ ಇರೋ ಕಾರಣ ಸಾಹಿತಿಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕವಿಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡ ಬಗ್ಗೆ ತಿಳಿಸಿದರು. ಸಾಹಿತಿ ಡಾ ಶ್ರೀವತ್ಸ ಯಸ್ವಟಿ ಬೇಲೂರಿನಲ್ಲಿ 10 ರಾಜವಂಶದವರು ಆಳ್ವಿಕೆ ನಡೆಸಿದ್ದಾರೆ, ತಮ್ಮದೇ ಕೊಡುಗೆ ನೀಡಿದ್ದಾರೆ. ಆದರೆ ಕನ್ನಡ ಭಾಷೆಗೆ ಪ್ರಥಮ ಶಿಲಾಶಾಸನ ನೀಡಿದ ಹೆಗ್ಗಳಿಕೆ ಬೇಲೂರು ತಾಲೂಕಿನ ಹಲ್ಮಿಡಿಗೆ ಸೇರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿವೇದಿಕೆ ತಾಲೂಕು ಅಧ್ಯಕ್ಷೆ ಪ್ರತಿಭಾಮಯ್ಯ, ತುಮಕೂರು ಅಂಗಳ ಕಮ್ಯುನಿಸ್ಟ್ ಟ್ರಸ್ಟ್ ಅಧ್ಯಕ್ಷ ವರುಣ್ ರಾಜ್, ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕ ಮಂಜುನಾಥ್, ಕುಮಾರಿ ಶ್ರೀದೇವಿ, ಶ್ರೀಮತಿ ಮಂಗಳ, ಸುಮಿತ್ರಾ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮದ ನಿರೂಪಣೆಯನ್ನ ಜಿಲ್ಲಾ ಉಪಾಧ್ಯಕ್ಷ ಕೇಶವ್ ಕಿರಣ್ ನಡೆಸಿಕೊಟ್ಟರು. ಹೆಚ್ಐಎನ್ ನ್ಯೂಸ್ ಬೇಲೂರು. ಅಲ್ವಾ, ಆದ್ರೂ ಕೂಡ ಒಂದು ಸಣ್ಣ ಪುಟ್ಟದಾಗಿ ನಾವು ಕನ್ನಡ ಸೇವೆಯನ್ನ ಮಾಡೋದಕ್ಕೆ ಒಂದು ಸಂಘಟನೆಯನ್ನು ಸೇರಿಸಿದಾಗಲೇ ಒಂದಷ್ಟು ಜನ ಅದ್ರ ಬಗ್ಗೆ ಅರಿತುಕೊಳ್ಳುವಂಥದ್ದು ಮತ್ತೆ ಪ್ರೇರಣೆ ಆಗುವಂಥದ್ದು. ಹಾಗಾಗಿ ನನಗಂತೂ ಈ ವರ್ಷ ತುಂಬಾ ಖುಷಿಯಾಗಿದೆ. ಕುವೆಂಪು ಕವಿಶೈಲದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ತೀರ್ಥಹಳ್ಳಿಯಲ್ಲಿ ಮಾಡಿದ್ವಿ. ಇವತ್ತು ಇಲ್ಲಿ ನಡೀತಾ ಇದೆ, 30ಕ್ಕೆ ತರೀಕೆರೆಯಲ್ಲಿ ನಡೀತಾ ಇದೆ. ಅದು ನಮ್ದು ಕೇವಲ ಈ ಸಾಹಿತ್ಯಕ್ಕಷ್ಟೇ ಅಲ್ಲ, ಸೀಮಿತವಾಗಿಲ್ಲ, ಸಾಮಾಜಿಕವಾಗಿ ಒಂದು ಆಶ್ರಮವನ್ನ ಇನ್ನೂ ಯುವಕ ಆರಂಭ ಮಾಡಿರುವಂಥದ್ದು. ಅದೆಷ್ಟು ಸಮರ್ಥವಾಗಿ ಒಂದು ಶ್ರದ್ಧೆಯಿಂದ ನಿಷ್ಠೆಯಿಂದ ಒಂದು ಆಶ್ರಮ ನಡೆಸ್ಕೊಂಡು ಬರೋದ್ರ ಜೊತೆಗೆ ನಮ್ಮ ಜೊತೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ತೊಡಗಿಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸಿ ಇದೇ ರೀತಿಯಾಗಿ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲೂ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಬೇಲೂರು ಘಟಕದ ವತಿಯಿಂದ ಒಂದು ಕವನ ಸ್ಪರ್ಧೆಯನ್ನ ಏರ್ಪಡಿಸಬೇಕು ಅಂತ ಹೇಳಿ ನಮ್ಮ ಸದಸ್ಯರೆಲ್ಲ ತೀರ್ಮಾನ ಮಾಡಿ ಒಂದು ಕವನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕವನ ಸ್ಪರ್ಧೆ ಬರೀ ಸ್ಪರ್ಧೆಯಾನೇ ಉಳಿಬಾರ್ದು. ಅವಾಗಲೇ ಮೇಡಮ್ ಹೇಳಿದ್ರು, ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ಯಾವಾಗಲೂ ನವೆಂಬರ್ಗೆ ಮಾತ್ರ ಸೀಮಿತವಾಗಿರಬಾರ್ದು, ಅದು ಮುಂದುವರಿಬೇಕು. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ನವೆಂಬರ್ 28ರಂದು ಶುಕ್ರವಾರ ದಲಿತರ ಮೇಲೆ ಹೆಚ್ಚಾಗುತ್ತಿರುವ ದೌರ್ಜನ್ಯ, ಜಾತಿ ವೈಷಮ್ಯ, ಅಸಹಿಷ್ಣುತೆ ಮತ್ತು ಸಂವಿಧಾನ ಮೌಲ್ಯಗಳ ಮೇಲಿನ ದಾಳಿ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸುವ ಸಲುವಾಗಿ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಟಿಪ್ಪು ಸಮಿತಿ ಜಿಲ್ಲಾಧ್ಯಕ್ಷ ಮುಬಾಶಿರ್ ಅಹಮದ್ ತಿಳಿಸಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಸಂವಿಧಾನವನ್ನ ದೇಶಕ್ಕೆ ಸಮರ್ಪಿಸಿದ ದಿನವಾದ ನವೆಂಬರ್ 26, 1949ರ ಇತಿಹಾಸಾತ್ಮಕ ಕ್ಷಣವನ್ನು ನೆನೆಸುತ್ತಾ ಸಂವಿಧಾನ ರಚನೆಗೆ ಸತತ ಪರಿಶ್ರಮ ಪಟ್ಟ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವೆಯನ್ನ ಮತ್ತೊಮ್ಮೆ ಸ್ಮರಿಸಲಾಗುತ್ತಿದೆ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ರಚಿಸಲ್ಪಟ್ಟ ಈ ಮಹಾ ದಾಸ್ತಾವೇಜು ಭಾರತಕ್ಕೆ ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯದ ಭರವಸೆ ನೀಡಿದರೂ ಇಂದಿಗೂ ದೇಶದಲ್ಲಿ ಜಾತಿ, ಧರ್ಮಾಧಾರಿತ ದೌರ್ಜನ್ಯಗಳಿವೆ ಎಂಬುದನ್ನು ಸಂಘಟನೆಗಳು ಗಂಭೀರವಾಗಿ ಎತ್ತಿ ಹಿಡಿದಿವೆ ಎಂದರು. ಡಾ ಅಂಬೇಡ್ಕರ್ ಮನುಸ್ಮೃತಿಯನ್ನ ಸುಟ್ಟ ದಿನದ ಇತಿಹಾಸವನ್ನು ನೆನೆಸಿಕೊಂಡು ದೇಶದ ಸಂವಿಧಾನವನ್ನು ರಕ್ಷಿಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಪ್ರಜಾಪ್ರಭುತ್ವ ನಿಷ್ಠ ನಾಗರಿಕನ ಮೇಲಿದೆ ಎಂದು ಸಂಘಟನೆಗಳು ಒತ್ತಾಯಿಸಿವೆ. ಜಾತಿ, ಧಾರ್ಮಿಕ ದ್ವೇಷ ಪ್ರಚಾರ ನಡೆಸುತ್ತಿರುವ ಆರ್ಎಸ್ಎಸ್ ಅನ್ನು ಕರ್ನಾಟಕದಲ್ಲಿ ನಿಷೇಧಿಸಬೇಕೆನ್ನುವ ಆಗ್ರಹವು ಈ ಹಿನ್ನೆಲೆಯಲ್ಲಿ ಗಟ್ಟಿಯಾಗಿ ಕೇಳಿಬರುತ್ತಿದೆ ಎಂದು ಹೇಳಿದರು. ಈ ನಿಟ್ಟಿನಲ್ಲಿ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನವೆಂಬರ್ 28ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಭವನದಿಂದ ಆರಂಭವಾಗಿ ನಗರದಲ್ಲಿ ಬೃಹತ್ ರ್ಯಾಲಿ ನಡೆಯಲಿದ್ದು, ನಂತರ ಸಮಾವೇಶದಲ್ಲಿ ವಿದ್ವಾಂಸರು, ದಲಿತ ಮುಖಂಡರು, ಸಾಮಾಜಿಕ ಹೋರಾಟಗಾರರು ಮಾತನಾಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ದಲಿತ ಪರ, ಸಂವಿಧಾನ ಪರ ಸಂಘಟನೆಗಳ ಸದಸ್ಯರು ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಜಾಪ್ರಭುತ್ವ ರಕ್ಷಣೆಯ ಸಂಕಲ್ಪವನ್ನು ಮತ್ತೊಮ್ಮೆ ಘೋಷಿಸಬೇಕೆಂದು ಸಮಿತಿಯಿಂದ ಕೋರುವುದಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡರಾದ ಮೊಹರಂ ಯೂಸುಫ್, ಅನ್ಸರ್ ಕೃಪೇದಾಸ್ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ. 26ರಂದು ಹಾಸನ ಜಿಲ್ಲೆಯ ಸರ್ವದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಾಸನ ಜಿಲ್ಲೆ ಹಾಸನೆಯವರ ವತಿಯಿಂದ ಒಂದು ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಏನೊಂದು ಸುಪ್ರೀಂ ಕೋರ್ಟಿನ ಜಡ್ಜಿನ ಮೇಲೆ ಶೂ ಎಸೆಯುವಂಥದ್ದಾಗಿರ್ಬೋದು, ಮತ್ತು ದೇವಬಂದ್ ಹತ್ರ ಅದೊಂದು ಗಲಾಟೆ ಆಗಿದೆ. ಈ ಥರ ನಿರಂತರವಾಗಿ ಸಂವಿಧಾನ ವಿರೋಧಿ ಕೃತ್ಯಗಳು ನಡೀತಾ ಇದೆ. ಆದರೆ ಸರ್ಕಾರ ಇಲ್ಲಿಯವರೆಗೆ ಅವ್ರ ವಿರುದ್ಧ ಯಾವುದೇ ಒಂದು ತಕ್ಷಣವಾದ ಕ್ರಮ ತೆಗೆದುಕೊಂಡಿಲ್ಲ. ಇವಾಗ ಒಬ್ಬ ಸರ್ಕಾರಿ ನೌಕರನಿಗೆ ಕರ್ತವ್ಯ ಅಡಚಣೆ ಮಾಡಿದ್ರು ಅಂದರೆ ಎಂತೆಂಥ ಕೇಸ್ ಹಾಕ್ತಾರೆ, ಎಂತೆಂಥ ಆಗುತ್ತೆ. ಆದರೆ ಒಬ್ಬ ಸುಪ್ರೀಂ ಕೋರ್ಟಿನ ಜಡ್ಜಿನ ಮೇಲೆ, ಗವಾಯಿಯವರ ಮೇಲೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಂಸದ ಶ್ರೇಯಸ್ ಎಂ ಪಟೇಲ್ ಆಲೂರು ತಾಲೂಕಿಗೆ ಭೇಟಿ ನೀಡಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಸಭೆ ಕರೆದು ಕುಂದುಕೊರತೆಗಳ ಬಗ್ಗೆ, ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ತಾಲೂಕಿನ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ನಾನಾ ಬಗೆಯ ದೂರುಗಳನ್ನು ಸ್ವೀಕರಿಸಿ, ದೂರುಗಳನ್ನು ಪರಿಶೀಲಿಸಿ, ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ನಂತರ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಸಮಸ್ಯೆಗಳನ್ನು ಮತ್ತು ನ್ಯೂನತೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿ, ವೈದ್ಯರ ಸಮಸ್ಯೆ ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಹಾಗೂ ಸಂಬಂಧಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಅಳವಡಿಸಿರುವ ನೀರು ಶುದ್ದೀಕರಿಸುವ ಯಂತ್ರವನ್ನು ಪರಿಶೀಲಿಸಿ ಸ್ವತಃ ಸಂಸದರು ಮತ್ತು ಕಾಂಗ್ರೆಸ್ ಮುಖಂಡ ಹಾಗೂ ಸಕಲೇಶಪುರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುರಳಿ ಮೋಹನ್ ನೀರನ್ನು ಕುಡಿದು ನೋಡಿದರು. 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಹಾಸನಕ್ಕೆ ಭೇಟಿ ನೀಡಲಿದ್ದು ಏನೇನು ವ್ಯವಸ್ಥೆ ಮಾಡಿಕೊಂಡಿರುವುದರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ತಾಲೂಕು ಆಡಳಿತ ಕೇಂದ್ರ ಪುರಸ್ಕೃತ ಯೋಜನೆ ಮತ್ತು ಕಾರ್ಯಕ್ಷಮತೆ ಹಾಗೂ ದಕ್ಷತೆ ಹೆಚ್ಚಿಸಿಕೊಳ್ಳಲು ಸಲಹೆ ನೀಡಿದ್ರು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್ ಹಾಗೂ ಸಕಲೇಶಪುರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುರಳಿ ಮೋಹನ್, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪೃಥ್ವಿ ಜಯರಾಮ್, ತಹಸೀಲ್ದಾರ್ ಮಲ್ಲಿಕಾರ್ಜುನ್, HEO ಸುಬ್ರಹ್ಮಣ್ಯ, THO ನಿಸಾರ್ ಫಾತಿಮಾ, ಆಡಳಿತ ವೈದ್ಯಾಧಿಕಾರಿ ಡಾ ಕಿಶೋರ್ ಕುಮಾರ್, ಕಾಂಗ್ರೆಸ್ ಕಾರ್ಯಕರ್ತರಾದ ಅಜ್ಜನಹಳ್ಳಿ ಲೋಕೇಶ್, ರಾಜಶೇಖರ್, ಹರೀಶ್, ಭರತವಳ್ಳಿ, ಟೀಕಾರಾಜು, ಸರ್ವರ್ ಪಾಷಾ, ಜೆ ಸಂದೇಶ್, ಪಣೇಶ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಆಲೂರು. ಚೆನ್ನಾಗಿದೆಯಾ?
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ರೈತ ವಿರೋಧಿ ಧೋರಣೆಗೆ ಬಿಜೆಪಿ ವಿರೋಧ. ನವೆಂಬರ್ 27-28ರಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ. ಡಿಸೆಂಬರ್ 2ರಂದು ರಾಜ್ಯವ್ಯಾಪಿ ಬೃಹತ್ ಪ್ರತಿಭಟನೆ. ಮಾಹಿತಿ ಹಂಚಿಕೊಂಡ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ. ಐತಿಹಾಸಿಕ ಚನ್ನಕೇಶವ ದೇಗುಲದ ಬಳಿ ಅಶುಚಿತ್ವ, ಭಕ್ತರ ನಿರ್ಲಕ್ಷ್ಯದ ನಡೆಗೆ ಸಾರ್ವಜನಿಕರ ಆಕ್ರೋಶ. ಆಡಳಿತದ ಮೌನಕ್ಕೆ ಪ್ರವಾಸಿಗರ ಅಸಮಾಧಾನ. ಕ್ರೀಡಾ ಕ್ಷೇತ್ರದಲ್ಲಿ ಹಾಸನಕ್ಕೆ ಹೊಸ ಗರಿಮೆ. ನೂತನ ಎನ್ಸಿಸಿ ಶೂಟಿಂಗ್ ರೇಂಜ್ ಉದ್ಘಾಟನೆ. ಅಂತಾರಾಷ್ಟ್ರೀಯ ಶೂಟರ್ಗಳ ರೂಪಿಸಲು ಮಹತ್ವದ ಹೆಜ್ಜೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.